ಅಚ್ಚಾಯ್ತಲ್ಲ ಆ ಗಲಾಟೆ ಮಾಡಿದ ಹುಡುಗಿ ಮತ್ತೆ ನೀವು ಕೇಳಿದ್ರ? ಬಿಡ, ಯಾರೋ ದುಡ್ಡು ಕೊಟ್ಟು ಈ ರೀತಿ ನಾಟಕ ಮಾಡು ಅಂತ ಹೇಳಿ ಕಳ್ಸಿದ್ರಂತೆ. ಯಾರಂತೆ ಮಾವ ಅಂತ ಮನೆ ಹಾಳು ಕೆಲಸ ಮಾಡುವಂತ ಬುದ್ಧಿ ಇರೋರು? ಯಾರೋ ನರಸಿಂಹ ಅಂತೆ. ಅವಳನ್ನ ಅರೇಂಜ್ ಮಾಡಿದ್ದು ನಾನು. ಅವಳು ಅಪ್ಪನ ಹೆಸರು ಹೇಗೆ ಹೇಳಿದ್ಲು? ಅವಳನ್ನ ಅರೆಸ್ಟ್ ಮಾಡಿಸಿ ಆ ನರಸಿಂಹ ಯಾವನಂತ ಹುಡುಕಿಸಿ ಶಿಕ್ಷೆ ಕೊಡ್ತಾನಂದ್ರೆ ಅಪ್ಪನೇ ಬೇಡ ಅಂದ್ರು. ಇಷ್ಟಕ್ಕೂ ಯಾರಿಗೂ ಅನ್ಯಾಯ ಮಾಡದೇ ಇರೋ ಈ ಮನೆಗೆ ಬೇರೆ ಯಾರು ಅನ್ಯಾಯ ಮಾಡಕ್ ಸಾಧ್ಯ ಇಲ್ಲ. ನಾನು ಮಾಡ್ತೀನಿ ಸೀತಾರಾಮಯ್ಯ, ನಿನ್ನ ಮನೆನ ನಾನು ಹಾಳು ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆನ ಹಾಳು ಮಾಡ್ದೋನು ನೀನು ಸೀತಾರಾಮಯ್ಯ. ದೀಕ್ಷೆ ಕೊಡೋ ಸಮಯನೇ ಕಾಯ್ತಾ ಆಶ್ರಮದಲ್ಲಿರದೆ ಮದುವೆ ಮನೆಗೆ ಯಾಕೆ ಬಂದಿ ನೀನು? ನಾನ್ ಮದ್ವೆ ನೋಡಕ್ ಬಂದಿರ್ಲಿಲ್ಲ ಗುರುಜಿ, ಮದ್ವೆ ನಿಲ್ಸೋದಕ್ ಬಂದಿದ್ದೆ. ಆದ್ರೆ ನಾನು ಬರೋ ಅಷ್ಟೊತ್ತಿಗಾಗ್ಲೇ ತಡವಾಗ್ಬಿಟ್ಟಿತ್ತು. ನನ್ ಕಣ್ಣೆದ್ರಿಗೆ ಆ ಅಂಜಲಿ ಕೊಳ್ಳೆಗೆ ತಾಳಿ ಬಿತ್ತು. ಅವಳು ಅಂಜಲಿ ಅಲ್ಲಮ್ಮ, ಗಾಯತ್ರಿ, ಸೀತಾರಾಮಯ್ಯನವರು ತಂಗಿ ಮಗಳು. ಇಲ್ಲ ಗುರುಜಿ, ಸೀತಾರಾಮಯ್ಯ ಅವ್ರ ತಂಗಿ ಮಗಳು ನಾನು. ನಿಜವಾದ ಗಾಯತ್ರಿ ನಾನು. ನನ್ನ ಹೆಸರಿಟ್ಕೊಂಡು ನನ್ನ ಮುಖವಾಡ ತೊಟ್ಕೊಂಡು ಆ ಮನೆ ಹಾಳು ಮಾಡಕ್ ಬಂದಿರೋ ರಾಕ್ಷಸಿ. ಆದ್ರೆ ಆ ದೇವ್ರಿ ಎಷ್ಟು ಕ್ರೂರಿ ನೋಡಿ ಗುರುಜಿ. ನನ್ ತಾಯಿ ಕ್ಯಾನ್ಸರ್ ಕೊಟ್ಟು ಆಕೆ ತೀರ್ಕೊಂಡಿದ್ದ ದಿನ ನಾನು ಬೆಂಗಳೂರಿಗೆ ಹೊರಡಕ್ಕೆ ಅಂತ ಟ್ರೈನ್ ಹತ್ತಿದೆ. ಆಗ್ಲೇ ಆ ಅಂಜಲಿ ನನಗಲ್ಲಿ ಸಿಕ್ಕಿದ್ದು. ನಾನು ಅದೇ ಮನೆ ಒಗ್ಗಟ್ಟ ಒಡೆಯಕ್ಕೆ ಹೋಗ್ತಿರೋದು ಕಡೆ. ನಾನು ಹೇಳ್ತಿರೋ ಕಟ್ಟುಕತೆ ಅಂತ ಅನ್ಕೋಬೇಡಿ ಗುರುಜಿ. ಅಂದ್ರೆ ನೀನು ನನ್ನ ತಂಗಿ ಮಗಳು ಅನ್ನು. ಸೀತಾರಾಮಯ್ಯನವರ ಸ್ವಂತ ತಮ್ಮ ನಾನು. ಚಿಕ್ಕ ವಯಸ್ಸಿನಲ್ಲೇ ಯಾವುದೇ ಗುರಿ ಇಲ್ಲದೆ ಮನೆ ಬಿಟ್ಟು ಹೋದವು. ಆದ್ರೆ ದೇವರು ನನ್ನನ್ನ ಒಳ್ಳೆ ಗುರುಗಳ ಹತ್ರ ಸೇರೋ ಹಾಗೆ ಮಾಡ್ದ. ನಾನು ಈ ಸ್ಥಿತಿಲಿ ಇರೋ ಹಾಗೆ ಮಾಡ್ದ. ನಾನು ನಿಮ್ಮ ಮಾವನೇ. ನೋಡಮ್ಮ ಕೀರ್ತಿ, ಅಲ್ಲ ಗಾಯತ್ರಿ. ಬೇಡ ಗುರುಜಿ, ನೀವು ನನ್ನನ್ನ ಕೀರ್ತಿ ಅಂತಾನೆ ಕರೀರಿ. ನನ್ನ ಹೆಸರನ್ನ ಆ ಅಂಜಲಿ ದೋಚ್ಬಿಟ್ಟಿದ್ದಾಳೆ. ಅವಳ ಬಣ್ಣ ಬಯಲಾಗೋ ತನಕ ಆ ಹೆಸರು ಅವಳಿಗೆ ಇರ್ಲಿ. ಅಲ್ಲಮ್ಮ, ಅಲ್ಲೇ ಸೀತಾರಾಮಯ್ಯನವ್ರಿಗೆ ಇನ್ನು ಈ ವಿಷಯನೆಲ್ಲ ಹೇಳೋದಲ್ವಾ? ಹೇಳಿದಿದ್ರೆ ಮದುವೆ ನಿಂತಿರೋದು, ಮಾವ ಏನ್ ಮರ್ಯಾದೆ ಕಳ್ದಿರೋದು. ಅದಕ್ಕೆ ಕಾರಣ ನಾನು ಅಂತಾನೆ ಆಗಿರೋದು. ಮರ್ಯಾದೆ ಕಳೆಯೋದಕ್ಕಿಂತಲೂ ಸಂಸಾರ ಒಡೆಯೋದು ಅನಾಹುತ ಅಲ್ವಾ ಮಗು? ನನ್ನ ತಾಯಿ ಸಾಯಕ್ಕೂ ಮುಂಚೆ ಒಂದು ಮಾತು ಹೇಳಿದ್ಲು. ಆ ಮನೆ ಒಗ್ಗಟ್ಟಲ್ಲಿ ನೀನು ಒಂದಾಗು, ಆ ಮನೆ ಒಗ್ಗಟ್ಟು ನಿನ್ನಿಂದ ಇನ್ನಷ್ಟು ಜಾಸ್ತಿ ಆಗ್ಲಿ, ಆ ಮನೆ ಮನಸ್ಸು ನಿನ್ನಿಂದ ಇನ್ನಷ್ಟು ಸುಖ ಸಂತೋಷ ಕಾಣ್ಲಿ ಅಂತ. ಈಗ ನಾನು ಸತ್ಯ ಏನು ಅಂತ ಹೇಳಿದ್ರೆ ಅಂಜಲಿ ಕೈ ಹಿಡಿದು ಕೇಶವನ್ ಜೀವನ ಹಾಳಾಗುತ್ತೆ. ಆ ಮನೆ ಸಂತೋಷ ಸರ್ವನಾಶ ಆಗುತ್ತೆ. ನಮ್ಮ ಹಾಗಂತ ಈ ವಿಷಯನ ನಾನು ಯಾರಿಗೂ ಹೇಳಲ್ಲ, ನೀವು ಯಾರಿಗೂ ಹೇಳ್ಬಾರ್ದು. ಹಾಗಂತ ಮಾತು ಕೊಡಿ. ಆಗೋ ಅನಾಹುತ ತಡೆಯೋಕೆ ಬೇರೆ ದಾರಿನ ಹುಡುಕ್ಲೇಬೇಕು ಗುರುಜಿ. ದಿಕ್ಕಿರೋದು ಒಂದೇ ದಾರಿ, ರಾಘವ. ನಾನು ನೀನು ಹೇಳಿದ ಯಾವ ವಿಚಾರನ ಯಾರಿಗೂ ಹೇಳೋದಿಲ್ಲ ಮಗು. ಆದ್ರೆ ನಾನು ಪ್ರಮಾಣ ಮಾಡ್ತೀನಿ, ನಿನ್ನನ್ನ ರಾಘವನ ಹೆಂಡತಿಯಾಗಿ ನಮ್ಮಣ್ಣನ ಮನೆಯ ಒಳ್ಳೆಯ ಸೊಸೆಯಾಗಿ ಸೇರಿಸೋ ಜವಾಬ್ದಾರಿ ನಂದು. ಸೋಲು ನೆನೆಯಬೇಡ.